ಓಕೆ ವೀರೇಶ್, ಲಾಸ್ಟ್ ಕ್ವಶನ್ ಏನಂದ್ರೆ ನಮ್ಮ ಉತ್ತರ ಕರ್ನಾಟಕ ಜನರಿಗೆ ಎಕ್ಸಾಂಪಲ್ ಇವಾಗ ನಮ್ಮ ಬಿಜಾಪುರ ಆಗಿರ್ಬೋದು, ಬಾಗಲಕೋಟು ಅಥವಾ ಹುಬ್ಬಳ್ಳಿ ಧಾರವಾಡ, ನಮ್ದೆಲ್ಲ ಫುಲ್ ಉತ್ತರ ಕರ್ನಾಟಕ ಜನರು ಅಂದ್ರೆ ಅವ್ರಿಗೆ ಜಾಸ್ತಿ ಇನ್ನೂ ಗೊತ್ತಿಲ್ಲ ನರ್ಸಿಂಗ್ ಫೀಲ್ಡ್ ಯಾವ ತರ ಐತಿ. ಆಮೇಲೆ ಏನೋ ಗೊತ್ತಿದ್ರು ಕೂಡ ಸಮ್ ಟೈಮ್ಸ್ ಅವ್ರು ಕೇಳೋಕ್ ಭಯ, ಯಾಕಂತಂದ್ರೆ ನಮ್ ಕಡೆ ಜನನ್ ಪರ್ಸನ್ಸ್ ಬಾಳ ನಾವು. ಸೊ ಯಾರಾದ್ರೂ ಏನೋ ನಮ್ ಫೇಕ್ ಏನಾದ್ರು ಮಾಡ್ತಾರ ಅಂತ ಹೇಳಿ ಭಯ ಬಾಳ ಇರ್ತದೆ. ಸೊ ಅವ್ರಿಗೆ ನೀನ್ ಏನ್ ಸಜೆಸ್ಟ್ ಮಾಡ್ತೀಯ ನೀನು ಅಂತ ನಮ್ ಹುಡುಗರು ಅಂತ ಹೇಳಿ ಸಜೆಸ್ಟ್ ಮಾಡ್ಬಿಟ್ಟು. ಅದೇ ನಾ ಆಕ್ಚುಲಿ ನಾನು ನೀ ಏನ್ ಹೇಳೋದಲ್ಲ ಅದೇ ಮೈಂಡ್ ಸೆಟ್ ನಾಗ ಇದ್ದೆ. ನಾನು ಅದೇ ಥಿಂಕ್ ಇದ್ದೆ. ನಾವು ಉತ್ತರ ಕರ್ನಾಟಕ ಏನ್ ಗೊತ್ತಿರಲ್ಲ ಏನಿಲ್ಲ. ಅದ್ರಾಗ ಆ ಕಡೆಲ್ಲ ಏನೋ ಒಂಥರ ಮಬ್ಬ್ ಇರ್ತೀವಿ, ಹಂಗ ಹಿಂಗ 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 ಥಿಂಕ್ ಮಾಡಿದ್ದೆ ನಾನು ಆಮೇಲೆ ವಿಚಾರ ಮಾಡಿದೆ, ಏನ್ ಅಸಾಧ್ಯವಾದಂತೂ ಯಾವ್ದೂ ಇಲ್ಲಣ್ಣ. ಏನಾದ್ರೂ ಮಾಡ್ಬೋದು. ನಮ್ ಮ್ಯಾಗ ಡಿಪೆಂಡ್ ಇರುತ್ತೆ. ನಾವು ಕಾನ್ಫಿಡೆಂಟ್ ಆಗಿದ್ರೆ ಏನಾದ್ರೂ ಮಾಡ್ಬೋದು, ಏನಾದ್ರೂ ಇಲ್ಲ. ನಾ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅಣ್ಣ, ಅಂದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ ಉತ್ತರ ಕರ್ನಾಟಕದವ್ರು ಮಬ್ಬ ಅಂತ ಹೇಳಕ್ ಬರಲ್ಲ. ಅಂದ್ರೆ ಅವ್ರಿಗೆಲ್ಲ ತಲಿ ಐತಿ, ಬಟ್ ಏನಂದ್ರೆ ಅವ್ರ ಮುಂದ್ ಬರಲ್ಲ, ಮಾಡ್ಬೇಕಂತ ಹೇಳಿ ಮುಂದ್ ಬರತ್ತಿಲ್ಲ. ಅದು ಪ್ರಾಬ್ಲಮ್ ಆಗತ್ತ. ಅದೇ ಹಂಗ ಅನ್ಕೋತಾರಣ ಅವ್ರು. ಆ ಕಡೆಯವ್ರು ಇಸದ ಕೇಳಿ ಅನ್ಸ ನೋಡೋಣ. ಅವ್ರು ಬಾಳ ಟ್ಯಾಲೆಂಟ್ ಅಣ್ಣ ಅವ್ರು. ನಾವು 10th ಕಲಿಯತಿರ್ತೀವಿ, ಅವ್ರು 12th ವಿಚಾರ ಮಾಡ್ತಿರ್ತಾರ. ನಾವು 10th ಪಾಸ್ ಆಗೋದ್ ನೋಡ್ತಿರ್ತೀವಿ, ಅವ್ರು 12th ವಿಚಾರ. ಆ ತರ ಜನರೇಷನ್ ಇದ್ರವ್ರು ಇದ್ದಣ್ಣ. ಅದಕ್ಕೆ ನಮ್ ಜನ ಏನ್ ಮಾಡ್ತಾರ, ಮುಂದ್ ಹೋಗಾಕ ಹಿಂಜರಿತಾರಣ್ಣ. ನಾ ನಾ ಮಾಡ್ತೀನಿಲ್ಲಪ್ಪ, ನನ್ ಕೈಲಿ ಆಗುತ್ತಿಲ್ಲ, ಆ ತರ ವಿಚಾರ ಮಾಡಿ ಹೇಳ್ದಣ್ಣ ನನಗ. ಆ ತರ ವಿಚಾರ ಮಾಡ್ತಾರಣ್ಣ. ನಾನು ಅದೇ ತರ ಇದು ಮಾಡಿದ್ದೆ. ಬಟ್ ನಾ ಮಾಡ್ತೀನಿ ಅನ್ನೋ ನನ್ ಕಾನ್ಫಿಡೆಂಟ್, ನನ್ ಮ್ಯಾಗ ನನಗ್ ಭರವಸೆ ಇಟ್ಕೊಂಡೆ ಅಣ್ಣ. ನಾ ಮಾಡ್ತೀನಿ, ಏನೇ ಆದ್ರೂ ಏನ್ ಲೈಫಲ್ಲಿ ಏನೂ ಆಗಲ್ಲ. ಮಾಡ್ತೀನಿ ಕಾನ್ಫಿಡೆಂಟ್ ಇದೆ, ಲೈಫಲ್ಲಿ ಏನೂ ಆಗಲ್ಲ. ಆದ್ರೆ ಏನಾಗಿರುತ್ತೆ, ಫೇಲ್ಯೂರ್ ಆಗಿರುತ್ತೆ. ಅದೇ ಒಂದ್ ನಂಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದೇ ಒಂದ್ ಥಾಟ್ ಇಟ್ಕೊಂಡ್ಕಿರಂದ್ರ ನಾ ಮಾಡ್ದೆ ಅಣ್ಣ. ಅದಕ್ಕೆ ಯಾರು ಆಗಲ್ಲ ಅಂತ ಅನ್ಕೋಬೇಡ್ರಿ. ಅದ್ರಾಗ ನಾವು ಸ್ಪೆಷಲ್ ಉತ್ತರ ಕರ್ನಾಟಕ ಜನ ಅಪಾರ್ಚುನಿಟಿ ಕಡಿಮೆ ಅದಾವು. ನಮ್ ಕಡೆ ಜನ ಜಾಸ್ತಿ ಏನು ಇದಿಲ್ಲ. ನಮ್ಮ ಗೋರ್ಮೆಂಟ್ ಮ್ಯಾಗ ನಂಬ್ಕೊಂಡ್ ಕೂಡಾಕ್ ಹೋಗ್ಬೇಡ್ರಿ. ಒಂದೇ ಮಾತು ಹೇಳ್ಬೇಕಂದ್ರ ನಮ್ಮ ಕರ್ನಾಟಕ ಸರ್ಕಾರದಾಗ ಕೊಡಾಕ್ ಹೋಗ್ಬೇಡ್ರಿ. ಆಲ್ಮೋಸ್ಟ್ ಎಲ್ರು ಈಗ ಏಮ್ಸ್ ಕಾಂಪಿಟೇಟ್ ಮಾಡ್ತಿದ್ರಣ್ಣ. ಈಗ ಸೆಂಟ್ರಲ್ ಗೌರ್ಮೆಂಟ್ ಜಾಸ್ತಿ ಔಟ್ ಆಫ್ ಸ್ಟೇಟ್ ದಾಗ ಎಲ್ಲ ಆ ಕಡೆ ರಿಕ್ರೂಟ್ಮೆಂಟ್ ಜಾಸ್ತಿ ಕರೆಯತ್ತಾರ, ಆ ಕಡೆ ಇದು ಮಾಡತ್ತಾರ. ನಮ್ ಸ್ಟೇಟ್ ಗೌರ್ಮೆಂಟ್ ದವರು ಯಾಕೆ ಕನ್ಫರ್ಮ್ ಬರತ್ತಿಲ್ಲ, ಏನ್ ಮಾಡತ್ತಿಲ್ಲ ಗೊತ್ತಿಲ್ಲ. ಸಿಕ್ಕಾಪಟ್ಟಿ ಅದಾವು. 5-10 ವರ್ಷದಿಂದ ರಿಕ್ರೂಟ್ಮೆಂಟ್ ಆಗಿಲ್ಲ. 8-10 ವರ್ಷದಿಂದ ನಮ್ ಸೀನಿಯರ್ಸ್ ಕುಂತಾರ. ನಾ ಅದೇ ವಿಚಾರ ಮಾಡಿದೆ, 8-10 ವರ್ಷದಿಂದ ನಮ್ ಸೀನಿಯರ್ಸ್ ಕುಂತಾರ. ಅವ್ರು ಅಷ್ಟು ಜನ ಒಂದೊಂದ್ ಬ್ಯಾಚ್ ದಾಗ ಎಷ್ಟು ಲಕ್ಷ ಕೋಟಿ ಜನ ಅದಾರ. ಆಮೇಲೆ ನಾ ಈಗ ಹೋಗ್ತೀನಿ, ನಾ ಪಾಸ್ ಔಟ್ ಆಗ್ತೀನಿ. ಆಮೇಲೆ ನಮ್ ಜೂನಿಯರ್ ಬರ್ತಾರ, ಅಷ್ಟ್ರು ಕೂಡಿ ಆಮೇಲೆ ಪೋಸ್ಟ್ ಬಿಟ್ರು ಅನ್ಕೋ. ಇವಾಗೆಲ್ಲ 1-2 ವರ್ಷ ಬಿಟ್ರು ಅನ್ಕೋ. ಅವಾಗ ಬಿಟ್ರು ಎಷ್ಟು 1,000-2,000 ಪೋಸ್ಟ್ ಬಿಟ್ರೆ ಕೋಟಿ ಗಟ್ಲೆ ಜನ ಇದಾರ. ಅದ್ರಾಗ ಯಾರಿಗ್ ಸಿಗುತ್ತೆ, ಯಾರಿಗಿಲ್ಲ ಅಂತ ಆ ತರ ವಿಚಾರ ಮಾಡ್ದೆ ಅಣ್ಣ. ವಿಚಾರ ಮಾಡಿ ಅದಕ್ಕೆ ಸುಮ್ನೆ ಜರ್ಮನ್ ಬರೋದು ಅಥವಾ ಔಟ್ ಆಫ್ ಕಂಟ್ರಿ, ಜರ್ಮನಿ ನೀನ್ ಬೇಡ ಅಂತಂದ್ರು ಔಟ್ ಆಫ್ ಕಂಟ್ರಿ ಯಾವ್ದೇ ಆದ್ರೂ ಚೂಸ್ ಮಾಡೋದು ಬೆಸ್ಟ್ ಅಣ್ಣ. ನೀನು ಕಾಂಪಿಟೇಟಿವ್ ಓದ್ತೀಯಾ, ಓಕೆ, ಕಾಂಪಿಟೇಟಿವ್ ಏಮ್ಸ್ ಎಕ್ಸಾಮ್ ಓದು, ಅದು ಬೆಸ್ಟ್ ಅಣ್ಣ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆದ್ರೆ ಅದು ಬೆಸ್ಟ್. ನಮ್ ನರ್ಸಸ್ ಗಳಿಗಂತೂ ಇರೋದು ಅದು ಒಂದೇ. ಆಮೇಲೆ CHO ಅಂತ ಅದು ಮಾಡ್ತಾರಣ್ಣ. ಅದು ಏನ್ ಇದು ಇಲ್ಲಣ್ಣ, ಅದು ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೊಂತಾರ. ಅದು ಪರ್ಮನೆಂಟ್ ಮಾಡಾಕ ರೆಡಿ ಇಲ್ಲ, ಅದನ್ನು ಮಾಡಲ್ಲ. ನನ್ ಕೇಳಿದ್ರೆ ಔಟ್ ಆಫ್ ಕಂಟ್ರಿ ಬರೋದು ಬಹಳ ಬೆಸ್ಟ್ ಅಣ್ಣ. ನಾವು ನಿನ್ ವಿಡಿಯೋ ನೋಡ್ತಿರ್ತೀನಿ ಅಣ್ಣ. ಪ್ರತಿಯೊಂದು ವಿಡಿಯೋ ನೀನ್ ಮಾಡಿ ಹಾಕ್ತಿರ್ತೀನಿ, ನಾ ನೋಡ್ತಿರ್ತೆ. ಅರೋಣ ನಾನು ಡಿಸ್ಕಸ್ ಮಾಡ್ತಿರ್ತೇನೆ, ನಿಂಗೆ ಗೊತ್ತಿಲ್ಲ. ಅಣ್ಣ ಹೇಳ್ತಾನ ನಿಜ ಐತಿ, ಅದು ಯಾರು ತಿಳ್ಕೊಳಲ್ಲ. ಜಸ್ಟ್ ನೋಡಿ ಸ್ಕ್ರೋಲ್ ಮಾಡ್ಬಿಡ್ತಾರ. ಬಿಡಪ್ಪ ಏನ್ ಹೇಳ್ತಾನೆ ದಿನ ಅದೇ ಹೇಳ್ತಾನೆ ಅಂತ ಕಿರಣ್ ಜಸ್ಟ್ ಆ ತಟ್ಟನೆ ತಿಂಗಳ ಸ್ಕ್ರೋಲ್ ಮಾಡ್ಬಿಡ್ತಾರ. ಬಟ್ ಅದು ರಿಯಲ್ ಥಾಟ್ ನಮಗ್ ಗೊತ್ತಾಗತ್ತದು. ಈಗ ಹೌದು ಅವ್ ಹೇಳ್ತಾನೆ, ಯಾರು ಜನ ತಿಳ್ಕೊಳಲ್ಲ. ಹಿಂಗ ನಮಗ್ ಥಾಟ್ ಥಿಂಕ್ ಆತಿರ್ತದ, ಏನೇ ಮಾಡ್ಬೇಕು. ಇಲ್ಲಿ ಇಂಡಿಯಾದಾಗ ಇದ್ರೆ ಏನ್ ಕೆಲ್ಸ ಆಗಲ್ಲ, ಇಲ್ಲಿ ಕರ್ನಾಟಕದಾಗ ಇದ್ರೆ ಏನ್ ಕೆಲ್ಸ ಆಗಲ್ಲ. ಅಲ್ಲೇ ನಾನ್ ಕರ್ನಾಟಕ, ನಾನ್ ಬಿಜಾಪುರ್ ನನ್ನೂರು. ನಾ ಇಲ್ಲಪ್ಪ, ನಾ ಮನಿ ಬಿಟ್ಟು ಬರಲ್ಲ, ಫ್ಯಾಮಿಲಿ ಬಿಟ್ಟು ಬರಲ್ಲ, ನಾ ಇಲ್ಲೇ ಬಿಜಾಪುರದಾಗ ಹೋಗ್ತೀನಿ ಅಂತಂದ್ರ ಎಷ್ಟ್ ಕೊಡ್ತಾರ ನನ್ ಸ್ಯಾಲ್ರಿ? 10,000 ಇಲ್ಲ 12,000 ಕೊಡ್ತಾರ. ನಾ ಕಾಲೇಜ್ ಕಲಿಯೋ ಟೈಮ್ದಾಗ ನಮ್ ಮನ್ಯಾಗ ನಮಗ್ ತಿಂಗಳಿಗೆ ದುಡ್ಡೇ 5-6 ರೂಪಾಯಿ ಆಗ್ತಿದ್ರು. ಇಲ್ಲಿ ಅವ್ರಿಗೆ 10,000 ರೂಪಾಯಿ ಕೊಟ್ರೆ ತಗೊಂಡ್ ಹೊಡಿದಾರ ನಮಗ ಅವ್ರ ಮನ್ಯಾಗ. ನೀನ್ 10,000 ದುಡಿಯಾಕ ನಿನ್ಗೆ ಇಷ್ಟ ಕಲಿಸ್ಬೇಕಂತ ವಿಚಾರ ಮಾಡ್ತಾರ. ನಾ ಹೇಳೋದೇನಂದ್ರ, ಏನಾದ್ರೂ ಸಾಧನೆ ಮಾಡ್ಬೇಕಂದ್ರ ನಮ್ ದೇಶ ಬಿಟ್ಟು ಬರ್ಬೇಕು, ನಮ್ ಕರ್ನಾಟಕ ಬಿಟ್ಟು ಬರ್ಬೇಕು. ಅಂದ್ರೆ ಏನಾದ್ರೂ ಸಾಧನೆ ಆಗುತ್ತೆ. ನಾ ಅಲ್ಲೇ ಕುಂತು ಅಲ್ಲೇ ನಾ ಊರಾಗ ಇರ್ತೀನಿ, ಅದು ಮಾಡ್ತೀನಿ ಅಂದ್ರೆ ಏನೋ ವಯಸ್ಸೈತಣ. ಈ ವಯಸ್ಸಲ್ಲಿ ಸ್ವಲ್ಪ ದಿವ್ಸ ನಮ್ ಏಜ್ ಆಗೋವರೆಗೂ ನಮ್ಮ
ಆ ಏನದು ನಮ್ ಕರಿಯರ್ ನಾವು ಬಿಲ್ಡ್ ಮಾಡ್ಕೋಬೇಕಂದ್ರ ಬರ್ಲೇಬೇಕು, ಏನೋ ಒಂದ್ ಮಾಡ್ಲೇಬೇಕು, ಮಾಡ್ಕೊಂಡ್ ಬಂದ್ರ ಬೆಸ್ಟ್ ಅಂತ ನನ್ ಸಜೆಷನ್ ಅಣ್ಣ ಇದು. ವೀರೇಶ್, ಇನ್ನೊಂದ್ ಏನಂದ್ರೆ, ನಾನು ಇನ್ಸ್ಟಾಗ್ರಾಮ್ ನಲ್ಲಿ ರಿಲೀಸ್ ಮಾಡಿ ಹಾಕಿದ್ನಲ್ಲ, ಒಂದಿಬ್ರು 3 ಜನ ಕಮೆಂಟ್ ಮಾಡಿದ್ರು ನಾನು. ಏನ್ ಕಮೆಂಟ್ ಮಾಡಿದ್ರ ಅಂದ್ರೆ, ನೀನು ಉತ್ತರ ಕರ್ನಾಟಕದವ್ರಿಗೆ ಬಹಳ ಕೀಳಾಗಿ ನೋಡತ್ತೆ ನೀನು, ಅವ್ರಿಗೆ ಏನೋ ಗೊತ್ತಿಲ್ಲ, ಇಲ್ಲೇ ಅದಾರ ಅಂತ ಹೇಳತ್ತೆ, ಅವ್ರಿಗೆಲ್ಲಾ ಗೊತ್ತದ, ಅವರು ಔಟ್ ಆಫ್ ಕಂಟ್ರಿ ತುಂಬಾ ಜನ ಹೋಗಿದಾರ ಅಂತ ಹೇಳತ್ತಾರ. ಅವ್ರಿಗೆ ಅಂತವ್ರಿಗೆ ಏನ್ ಹೇಳ್ತೇನೆ ನೀನು? ಅಂದ್ರ ಹೋಗಿದಾರಣ, ಇಲ್ಲ ಅಂತಲ್ಲ, ಎಲ್ಲೋ ಒಬ್ರು ಹೋಗ್ತಿದಾರಣ. ಅಂದ್ರ ಕೆಲವೊಬ್ರು ಯಾರು ಇಸದ ನಿಮ್ ಮನೆಯಲ್ಲಿ ಅಂದ್ರೆ ನಿಮ್ ಪಪ್ಪಾರೋ ಅಥವಾ ಮಮ್ಮಿನೋ ಅಥವಾ ಯಾರೋ ನಿಮ್ ರಿಲೇಷನ್ ಯಾರೋ ಕಲ್ತಿರ್ತಾರಣ. ಅವ್ರು ಕಲ್ತಿರ್ತಾರ, ಅವ್ರಿಗೆಲ್ಲ ನಾಲೆಜ್ ಇರುತ್ತೆ ಇದ್ರ ಬಗ್ಗೆ ನಾಲೆಜ್ ಅಥವಾ ಔಟ್ ಆಫ್ ಕಂಟ್ರಿ ನಾಲೆಜ್ ಇರುತ್ತೆ. ಅವ್ರು ಮಾತ್ರ ಕೆಲವೊಬ್ರು ಹೋಗ್ತಾರಣ, ಗೊತ್ತಿರೋರು. ಬಟ್ ನಮ್ಮಂತ ಮಿಡಲ್ ಕ್ಲಾಸ್ ಜನ, ನಮ್ ಮನೇಲಿ ಯಾರು ಕಲ್ತಿರಲ್ಲ, ನಮ್ಮ ಅಪ್ಪ ಕಲ್ತಿರಲ್ಲ, ನಮ್ ಯಾರು ಹಿಂದ್ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇರಲ್ಲ, ಏನು ಇರಲ್ಲ. ನಮ್ಮಂತವ್ರು ಏನ್ ಮಾಡ್ತೀವಿ, ಏನೂ ಗೊತ್ತಿರಲ್ಲ. ಇವಾಗ ಮನೇಲಿ ಹೇಳಿದ್ರೆ, ಅಷ್ಟ್ ದೂರ ಏನು ಹೋಗ್ತೀವಪ್ಪ, ಬೇಡ, ಇಲ್ಲೇ ಬೇಡ, ನೀನ್ 10 ರೂಪಾಯಿ ದುಡಿ, ಇಲ್ಲೇ ದುಡಿ ಅಂತ ಹೇಳ್ತಾರೆ ಕೆಲವ್ರು. ನಂಗೂ ಮನ್ಯಾಗ ಹೇಳ್ದಾಗ ಹಂಗೆ ಹೇಳಿದ್ರಣ, ನೀನ್ ಇಲ್ಲೇ ದುಡಿ. ನಮ್ಮ ಅಣ್ಣ ಏನಂದ್ರಣ ನಂಗ, ಇನ್ನು ನಿಂಗೆ ಎಷ್ಟ್ ಬೇಕು ದುಡ್ಡು ಹೇಳು, ನಾನೇ ಕೊಡ್ತೀನಿ, ಇಲ್ಲೇ ಏನಾದ್ರು ಕಲಿ, ಇನ್ನೂ ಓದಂದ್ರು. ಅರೆ, ನರ್ಸಿಂಗ್ ಡಿಗ್ರಿನ ಮುಗ್ದೈತಿ, ಏನ್ ಕಲ್ತ್ ಏನ್ ಯೂಸ್ ಐತಿ, ಇಲ್ಲಿ ಏನಿಲ್ಲ ಅಂತ ಹೇಳ್ಕಿರಂದ್ರೆ, ನಾ ಸ್ಟಾರ್ಟಿಂಗ್ ನಮ್ಮ ಮನ್ಯಾಗ ಅಪೋಸ್ ಮಾಡಿ ಬಂದಿದ್ದೆ ನಾನು. ಈಗ ನನಗೆಲ್ಲ ಅಪ್ರಿಶಿಯೇಟ್ ಮಾಡ್ತಾರ ನಮ್ಮ ಮನ್ಯಾಗ. ಲಕ್ಷ ಸ್ಯಾಲ್ರಿ ಕಳ್ಸಿದ್ರೆ ಮನೆ ಯಾರೆಲ್ಲ ಖುಷಿ ಆಗಲ್ಲಣ್ಣ. ಈಗ ಖುಷಿ ಪಡ್ತಾರಲ್ಲ ಜನ, ಆತರ. ಓಕೆ ವೀರೇಶ್, ಇದು ನಿಂದ ಬಾಳ ಟೈಮ್ ಕೊಟ್ಬಿಟ್ಟು ನಮ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿದ್ವಿ, ಬಾಳ ಹೆಲ್ಪ್ ಆಗುತ್ತೆ ನಮ್ ಜನರಿಗೆಲ್ಲ. ಆಮೇಲೆ ನೆಕ್ಸ್ಟ್ ಹಂಗೆ ನಮ್ತ ಟಚ್ ಇರು, ನೆಕ್ಸ್ಟ್ ಮತ್ತೆ ಬೇರೆ ವಿಡಿಯೋಸ್ ಎಲ್ಲ ಮಾಡೋಣ, ನಮ್ ಜನರಿಗೆಲ್ಲ ಸ್ವಲ್ಪ ಅವೇರ್ನೆಸ್ ಮೂಡ್ಸೋಣ. ಖಂಡಿತ ಅದು ಸ್ಪೆಷಲಿ ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳ್ತೀನಿ, ಸ್ಪೆಷಲಿ ನಮ್ ಉತ್ತರ ಕರ್ನಾಟಕ ಜನರಿಗೆ ಸ್ವಲ್ಪ ಗೊತ್ತಾಗ್ಬೇಕು, ಎಲ್ಲಾ ಕಡೆ ಫ್ಲೈ ಆಗ್ಬೇಕು ಅಂತಂದು ಹೇಳ್ತೀನಿ. ಸೊ ಅದಕ್ಕೋಸ್ಕರ ಅವೇರ್ನೆಸ್ ಮೂಡ್ಸೋಣ. ಅಲ್ಲ, ನಿನ್ ಚಾನ್ಸ್ ಹೇಳ್ಬೇಕಣ್ಣ, ಯಾಕಂದ್ರ ಗೊತ್ತಿರಲ್ಲ ಜನಕ್ಕ. ನೀ ಅಟ್ಲೀಸ್ಟ್ ನೀ ವಿಡಿಯೋ ಮಾಡಿ ಹಾಕಿ, ನಿನ್ ಟೈಮ್ ಡ್ಯೂಟಿ ಬಿಟ್ಟು ಆ ಟೈಮಲ್ಲಿ ಡ್ಯೂಟಿ